ನಮಸ್ಕಾರ ವೀಕ್ಷಕರೇ. ಸದ್ಯದಲ್ಲೇ ಎಲೆಕ್ಷನ್ ನಡೀತಾ ಇರೋ 3 ರಾಜ್ಯಗಳ ಒಪಿನಿಯನ್ ಪೋಲ್ ಆಚೆ ಬಂದಿದೆ. ಯಾರು ಊಹೆ ಮಾಡಿರದ ರೀತಿಯಲ್ಲಿ ಈ ರಿಪೋರ್ಟ್ ಬಂದಿದೆ. ಇದರಲ್ಲಿ ಬಿಜೆಪಿಗೆ ಒಂದು ರಾಜ್ಯದಲ್ಲಿ ಸಿಹಿ ಸಿಕ್ಕಿದ್ರೆ ಇನ್ನೊಂದು ರಾಜ್ಯ 50-50 ಅನ್ನೋ ರೀತಿ ಇದೆ. ಮತ್ತೊಂದು ರಾಜ್ಯದಲ್ಲಿ ಏನೇ ಮಾಡಿದ್ರು ಏನೂ ಆಗೋದಿಲ್ಲ ಅನ್ನೋ ರೀತಿಯ ರಿಪೋರ್ಟ್ ಸಿಕ್ಕಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಅದು ಬಂಗಾಳದ ಪ್ರಾಂತ್ಯವಾರು ಲೆಕ್ಕಗಳು. ಇದು ಗಮನಾರ್ಹವಾಗಿವೆ. ಅಂದಹಾಗೆ ಓವರ್ ಆಲ್ ಆಗಿ 3 ರಾಜ್ಯಗಳ ಸರ್ವೆಯನ್ನ ಕೂಲಂಕುಷವಾಗಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಹಾಗಿದ್ರೆ ಇದೇ ರೀತಿ ನಡೆದೇ ಬಿಡುತ್ತಾ, ಇದನ್ನೇ ಫೈನಲ್ ಅಂತ ಪರಿಗಣಿಸಬಹುದಾ ಅಂತ ಕೇಳಿದ್ರೆ ಕೆಲವೊಂದು ಆಯಾಮದಲ್ಲಿ ಇಂಥ ಬದಲಾವಣೆಗಳು ಆಗ್ಬೋದು ಅನ್ನೋ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರತಿ ವರ್ಷ ನಡೀತಾ ಇರೋ ವಿಧಾನಸಭಾ ಚುನಾವಣೆಗಳ ಪೈಕಿ ಓವರ್ ಆಲ್ ಆಗಿ ಯಾರ ಅಕೌಂಟ್ಗೆ ಜಾಸ್ತಿ ರಾಜ್ಯಗಳು ಸಿಕ್ಕಿದ್ವು ಅಂತ ನೋಡಿದ್ರೆ ಅದು ಬಿಜೆಪಿ ಅನ್ನೋ ವ್ಯಾಖ್ಯಾನ ಕಳೆದ ಕೆಲ ವರ್ಷಗಳಿಂದ ಇದೆ. ಅದರಲ್ಲೂ 2025 ಬಿಜೆಪಿ ಪಾಲಿಗೆ ಗೋಲ್ಡನ್ ಇಯರ್ ಆಗಿ 2024ರ ಲೋಕಸಭಾ ಎಲೆಕ್ಷನ್ ನ ಸ್ವಲ್ಪ ಕಹಿ ಹಿನ್ನಡೆ ಭಾವನೆಯನ್ನ ಸಂಪೂರ್ಣವಾಗಿ ಮರೆಸುವ ಮಟ್ಟಕ್ಕೆ ಬೂಸ್ಟ್ ಕೊಡ್ತು. ಈ ವರ್ಷ ನಡೀತಾ ಇರೋ ಚುನಾವಣೆಗಳು ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದ್ದು ರೆಜಿಮ್ ಚೇಂಜ್ ಅನ್ನೋ ನಿರೀಕ್ಷೆಯಿಂದಾಗಿ ಕುತೂಹಲವನ್ನ ಕೆರಳಿಸಿದೆ. ಆ ಅಸ್ತ್ರ ಈ ಅಸ್ತ್ರ ಎಲ್ಲಾ ಅಸ್ತ್ರ ಪ್ರಯೋಗಗಳಿಂದ ಮಮತಾಗೆ ಕಷ್ಟ ಇದೆ ಅನ್ನೋ ವ್ಯಾಖ್ಯಾನಗಳ ನಡುವೆ ತೃಣಮೂಲ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆದ್ದು ಅಧಿಕಾರವನ್ನ ಉಳಿಸಿಕೊಳ್ಳುತ್ತೆ ಅನ್ನೋದನ್ನ ಮತ್ತೊಂದು ಸರ್ವೆ ಕೂಡ ಈಗ ಹೇಳ್ತಾ ಇದೆ. ಹೇಗಪ್ಪ ಇದು ಸಾಧ್ಯ ಅಂತ ನೋಡೋ ಮೊದಲು ನ್ಯೂಸ್ 18 ಮಾಧ್ಯಮ ಮಾಡಿರೋ ಸರ್ವೆ ರಿಪೋರ್ಟ್ ಅನ್ನ ತಿಳಿಸಿ ಬಿಡ್ತೀವಿ. ಇದರ ಪ್ರಕಾರ ಬಂಗಾಳದಲ್ಲಿ ಟಿಎಂಸಿ 184ರಿಂದ 194 ಸೀಟ್ಗಳನ್ನ ಗೆದ್ರೆ ಬಿಜೆಪಿ 98ರಿಂದ 108 ಹಾಗೂ ಇತರೆ ಪಕ್ಷಗಳು 1ರಿಂದ 3 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದನ್ನ ಅಂದಾಜಿಸಲಾಗಿದೆ. ಅಲ್ಲಿಗೆ ಬಿಜೆಪಿ ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇ ಬಂಗಾಳದಲ್ಲಿ ಈ ಬಾರಿ ಗೆಲ್ಲೋದಕ್ಕೆ ಆಗುದಿಲ್ಲ ಅನ್ನೋ 1 ಲೈನ್ ವ್ಯಾಖ್ಯಾನ ಸಿಕ್ಕಿರೋದು ಕಾಣಿಸ್ತಾ ಇದೆ. ಆದ್ರೆ ಈ ಬಗ್ಗೆ ಕಂಪ್ಲೀಟ್ ತಿಳಿಯೋ ಮುನ್ನ ಪ್ರಾಂತ್ಯವಾರು ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ಕೂಡ ಹೇಳಲಾಗಿದೆ. ಅದರ ಕಡೆ ನೋಡೋಣ. ಮೇದಿನಿಪುರದ 54 ಕ್ಷೇತ್ರಗಳಲ್ಲಿ ಟಿಎಂಸಿ 24ರಿಂದ 26 ಸೀಟ್ ಗೆದ್ರೆ ಬಿಜೆಪಿ 30ರಿಂದ 32, ಜಲ್ಪೈಗುರಿಯಲ್ಲಿರೋ 27 ಸೀಟ್ಗಳ ಪೈಕಿ ಟಿಎಂಸಿ 7ರಿಂದ 9 ಹಾಗೂ ಬಿಜೆಪಿ 19ರಿಂದ 21, ಬರ್ಡ್ವಾನ್ನ 54 ಸೀಟ್ಗಳ ಪೈಕಿ ಟಿಎಂಸಿ 41ರಿಂದ 43, ಬಿಜೆಪಿ 11ರಿಂದ 13, ಮಾಲ್ಡಾದ 49 ಸೀಟ್ಗಳ ಪೈಕಿ ಟಿಎಂಸಿ 33ರಿಂದ 35 ಹಾಗೂ ಬಿಜೆಪಿ 12ರಿಂದ 14 ಹಾಗೂ ಪ್ರೆಸಿಡೆನ್ಸಿಯ 108 ಸೀಟ್ಗಳ ಪೈಕಿ ಟಿಎಂಸಿ 79ರಿಂದ 81 ಹಾಗೂ ಬಿಜೆಪಿ 26ರಿಂದ 28 ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವನ್ನ ಕೊಟ್ಟಿದ್ದಾರೆ. ಈ ಅನಾಲಿಸಿಸ್ ಪ್ರಕಾರ ಎಲ್ಲಾ ಪ್ರಾಂತ್ಯಗಳಲ್ಲೂ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚು ಸೀಟನ್ನ ಗೆಲ್ತಾ ಇದೆ. ಈ ಸರ್ವೆಯ ಓವರ್ ಆಲ್ ಕನ್ಕ್ಲೂಷನ್ ಏನು ಅಂದ್ರೆ ಆಡಳಿತ ವಿರೋಧಿ ಅಲೆಯಿಂದ ಟಿಎಂಸಿ ಒಂದಷ್ಟು ಸೀಟ್ಗಳನ್ನ ಕಳೆದುಕೊಳ್ತಾ ಇದೆ ಹಾಗೂ ಆ ಎಲ್ಲಾ ಸೀಟ್ಗಳು ಬಿಜೆಪಿ ಅಕೌಂಟ್ಗೆ ಬೀಳ್ತಾ ಇದೆ. ಅದರಿಂದ ಕಳೆದ ಬಾರಿಗಿಂತ ಬಿಜೆಪಿ ಸುಧಾರಿಸಿಕೊಂಡಿದೆ. ಆದ್ರೂ ಮಮತಾ ಆಡಳಿತ ಮುಂದುವರಿಯೋದು ಫಿಕ್ಸ್ ಅಂತ ಹೇಳಲಾಗಿದೆ. ಆದ್ರೆ ವೋಟ್ ಶೇರ್ ಹೇಳುವಾಗ ಮಾಧ್ಯಮ ಸಂಸ್ಥೆ ಉಲ್ಲೇಖಿಸಿರೋ ಒಂದು ವಿಚಾರ ಗಮನ ಸೆಳೀತಾ ಇದೆ. ಟಿಎಂಸಿ 42%, ಬಿಜೆಪಿ 35%, ಅನ್ಡಿಸೈಡೆಡ್ 12% ಅಂತ ಹೇಳಿದ್ದಾರೆ. ಈ ಅನ್ಡಿಸೈಡೆಡ್ ಬಿಜೆಪಿ ಕೈ ಹಿಡಿತು ಅಂದ್ರೆ ಒಂದಷ್ಟು ಸೀಟ್ಗಳು ಹೆಚ್ಚಾಗಬಹುದೇ ಹೊರತು ಟಿಎಂಸಿ ಅನ್ನ ಬೀಟ್ ಮಾಡೋ ಲೆವೆಲ್ಗೆ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಆಲ್ಮೋಸ್ಟ್ ಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ. ಅಂದಹಾಗೆ ಟಿಎಂಸಿಗೆ ಈ ರೇಂಜ್ಗೆ ಸೀಟ್ಗಳನ್ನ ನೀಡ್ತಾ ಇರೋ ಪೈಕಿ ಇದು 2ನೇ ಮಾಧ್ಯಮ. ಬಹುತೇಕರು ಈ ಸರ್ವೆಯನ್ನ ಒಪ್ಪೋದಕ್ಕೆ ತಯಾರಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನ ವಿವರವಾಗಿ ನಿನ್ನೆಯ ಎಪಿಸೋಡ್ ನಲ್ಲಿ ತಿಳಿಸಿದ್ದೆ. ಅದರ ಜೊತೆಗೆ SIR ಇಂಪ್ಯಾಕ್ಟ್ ಏನು ಅನ್ನೋದು ಕೂಡ ಈ ಸರ್ವೆಯಲ್ಲಿ ಗೊತ್ತಾಗಿಲ್ಲ. ಆದ್ರಿಂದ ಈ ರೀತಿ ವರದಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸರ್ವೆಗಳು ನಡೆಯೋದು ಒಂದಷ್ಟು ಜನರ ಅಭಿಪ್ರಾಯವನ್ನ ಪಡೆಯೋ ಮೂಲಕ. ಕೋಟಿ ಜನರ ಪೈಕಿ ಎಷ್ಟೋ ಸಾವಿರ ಜನರ ಅಭಿಪ್ರಾಯವನ್ನ ಪಡೆದಿದ್ದಾರೆ ಸರಿ, ಆದ್ರೆ ಈ ಬಾರಿ ಮ್ಯಾಟರ್ ಆಗ್ತಾ ಇರೋದು ಇರುವವರಲ್ಲ, ಬದಲಾಗಿ ಇಲ್ಲದೆ ಇರುವವರು. ಟೋಟಲ್ SIR ರಿಪೋರ್ಟ್ ತೆಗೆದ್ರೆ ಕೋಟಿಗಟ್ಟಲೆ ನಕಲಿ ವೋಟ್ ಈ ಬಾರಿ ತಪ್ಪಲಿದೆ. ಸರಾಸರಿ ನೋಡ್ತಾ ಹೋದ್ರೆ ಪ್ರತಿ ಕ್ಷೇತ್ರದಲ್ಲೂ ಇದ್ದ ಸಾವಿರಾರು ನಕಲಿ ವೋಟ್ಗಳು ಈ ಬಾರಿ ಯಾರಿಗೂ ಬೆನಿಫಿಟ್ ಆಗ್ತಾ ಇಲ್ಲ. ಅದರಿಂದ ನೆಕ್ ಟು ನೆಕ್ ಫೈಟ್ ಇರೋ ಕಡೆಗಳಲ್ಲಿ ನೇರವಾಗಿ ಟಿಎಂಸಿ ಅಂತ ಅಂದಾಜಿಸೋದಕ್ಕೆ ಆಗೋದಿಲ್ಲ ಅನ್ನೋ ಅಭಿಪ್ರಾಯಗಳಿವೆ. ಇನ್ನು ಬಿಜೆಪಿಗೆ ಸವಾಲಾಗಿರೋ ಹಾಗೂ ಭಾರಿ ಕುತೂಹಲ ಕೆರಳಿಸಿರೋ ಮತ್ತೊಂದು ರಾಜ್ಯ ಅಂದ್ರೆ ಅದು ತಮಿಳುನಾಡು. ಅಲ್ಲೂ ಕೂಡ NDAಗೆ ಹಿನ್ನಡೆ ಆಗ್ಬಹುದು ಅನ್ನೋದನ್ನ ನ್ಯೂಸ್ 18 ಸರ್ವೆ ಹೇಳ್ತಾ ಇದೆ. ಡಿಎಂಕೆ ಒಕ್ಕೂಟಕ್ಕೆ 113ರಿಂದ 123, ಎಐಎಡಿಎಂಕೆ ಒಕ್ಕೂಟಕ್ಕೆ 106ರಿಂದ 116 ಹಾಗೂ ಟಿವಿಕೆ 2ರಿಂದ 8 ಸೀಟ್ ಗಳಿಸಬಹುದು ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. ಅಲ್ಲಿಗೆ ನೆಕ್ ಟು ನೆಕ್ ಫೈಟ್ ಇರೋದು ಕನ್ಫರ್ಮ್ ಆದ್ರೂ ಅಧಿಕಾರಕ್ಕೆ ಬರೋದು ಡಿಎಂಕೆ ಅನ್ನೋದನ್ನ ತಿಳಿಸಿದ್ದಾರೆ. ಆದ್ರೆ ಈ ಸರ್ವೆ ನೋಡಿ ತಮಿಳುನಾಡು ಜನರು ಹೇಳ್ತಾ ಇರೋದೇ ಬೇರೆ. ಈ ಹಿಂದಿನ ಅಂದ್ರೆ 2011 ಅಥವಾ 16ರ ಎಲೆಕ್ಷನ್ ರಿಸಲ್ಟ್ ಆಧಾರವಾಗಿಟ್ಕೊಂಡು ಉದಾಹರಣೆ ನೀಡ್ತಾ ಇರೋ ಜನರು
ಎಐಎಡಿಎಂಕೆನ ಸರ್ವೆಗಳು ನಿರ್ಲಕ್ಷ್ಯ ಮಾಡ್ತಾ ಇವೆ. ಆದ್ರೆ ವಾಸ್ತವ ಏನಂದ್ರೆ ಈ ಹಿಂದೆ 2 ಸಲ ಡಿಎಂಕೆ ವಿರುದ್ಧ ಆಡಳಿತ ವಿರೋಧಿ ಅಲೆ ಸೈಲೆಂಟ್ ಆಗಿ ಹೊಡೆತ ಕೊಟ್ಟಿದೆ. ಜನರು ವೋಟಿಂಗ್ ದಿನ ಡಿಎಂಕೆ ವಿರುದ್ಧ ಹೋಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಲ್ಲದೆ ಕೆಲವೇ ದಿನಗಳ ಹಿಂದೆ ಎಐಎಡಿಎಂಕೆ ಆಂತರಿಕ ಸರ್ವೆಯಲ್ಲಿ ಈಗ ತೋರಿಸಿರೋ ರಿಸಲ್ಟ್ ಉಲ್ಟಾ ಇತ್ತು. ಅಂದ್ರೆ ಎಐಎಡಿಎಂಕೆ ಒಕ್ಕೂಟಕ್ಕೆ 130ರಿಂದ 140 ಸೀಟ್ ಅನ್ನೋದನ್ನ ಹೇಳಲಾಗಿತ್ತು. ಅದರ ಬಳಿಕವೇ ಎನ್ಡಿಎ ಮೈತ್ರಿ ಅಂಗಳದಲ್ಲಿ ಸೀಟ್ ಶೇರಿಂಗ್ ಸುಗಮವಾಗಿ ನಡೆದು ಎಲ್ಲಾ ಪಕ್ಷಗಳು ಸಂತಸದಿಂದ ಇವೆ. ಅಲ್ಲದೆ ಪಳನಿಸ್ವಾಮಿ ಸಿಎಂ ಕ್ಯಾಂಡಿಡೇಟ್ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅದರಿಂದ ಈ ಸರ್ವೆಯನ್ನ 50-50 ಏನ್ ಬೇಕಾದ್ರೂ ಆಗ್ಬೋದು ಅಂತ ಪರಿಗಣಿಸಲಾಗಿದೆ. ಆದ್ರೆ ಈ ಮಧ್ಯೆ ಟಿವಿಕೆ ಪರಿಸ್ಥಿತಿ ಅಧೋಗತಿ ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. 2ರಿಂದ 8 ಸೀಟ್ ಅಂದ್ರೆ ಈ ಎಲೆಕ್ಷನ್ ನಲ್ಲಿ ಇವರ ಇಂಪ್ಯಾಕ್ಟ್ ಏನೂ ಇಲ್ಲ ಅನ್ನೋದು ಕ್ಲಿಯರ್ ಆದಂತಾಗುತ್ತೆ. ಆದ್ರೆ ಒಂದು ವೇಳೆ ವೋಟ್ ಶೇರಿಂಗ್ ನಲ್ಲಿ ಏನಾದ್ರೂ ಧಮಾಕ ಮಾಡಿದ್ರೆ ವಿಜಯ್ಗೆ ರಾಜಕೀಯ ಭವಿಷ್ಯ ಇದೆ, ಕೆಲ ದಶಕಗಳ ಬಳಿಕ ಸಿಎಂ ಕುರ್ಚಿ ಸಿಗ್ಬೋದು ಅನ್ನೋದನ್ನ ಅಂದಾಜಿಸಬಹುದಾಗಿದೆ. ಇಲ್ಲ ಅಂದ್ರೆ ಕಷ್ಟ ಆದಂತಾಗುತ್ತೆ. ಇನ್ನೊಂದು ರಾಜ್ಯ ಅಸ್ಸಾಂ. ಈ ರಾಜ್ಯದಲ್ಲಿ ಮಾತ್ರ ಅಲ್ಲಿನ ವಾತಾವರಣಕ್ಕೂ ಚರ್ಚೆಗಳಿಗೂ ತಾಳೆ ಆಗುವಂತ ರಿಸಲ್ಟ್ ಬಂದಿರೋದು. ಇಲ್ಲಿ ಬಿಜೆಪಿ ಬಂಪರ್ ಬಾರಿಸೋದು ಶತಸಿದ್ಧ ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. ಬಿಜೆಪಿ ಒಕ್ಕೂಟ 80ರಿಂದ 90, ಕಾಂಗ್ರೆಸ್ ಒಕ್ಕೂಟ 29ರಿಂದ 39 ಹಾಗೂ ಇತರೆ 1ರಿಂದ 3 ಸೀಟ್ಗಳನ್ನ ಗಳಿಸಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡಲಾಗಿದೆ. 126 ಸೀಟ್ಗಳಿರೋ ಅಸ್ಸಾಂನಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರೋದು 64 ಸೀಟ್. ಈ ಲೆಕ್ಕದಲ್ಲಿ ಬಿಜೆಪಿ ಒಕ್ಕೂಟ ಸಿಕ್ಕಾಪಟ್ಟೆ ಮುಂದಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಈ ಸರ್ವೆ ಬಗ್ಗೆ ಯಾರಲ್ಲೂ ಪ್ರಶ್ನೆ ಯಾಕಿಲ್ಲ ಅಂತ ಕೇಳಿದ್ರೆ ಆಲ್ರೆಡಿ ಅಸ್ಸಾಂ ಚಿತ್ರಣ ಒನ್ ಸೈಡೆಡ್ ಆಗಿದೆ. 50-50 ಅಂದಾಜಿಸುವುದಕ್ಕೂ ಬಲವಾದ ಕಾರಣಗಳಿಲ್ಲ. ಈ ಹೊತ್ತಲ್ಲಿ ಹಿಮಂತ್ರನ್ನ ಮೀರಿಸೋ ಮಟ್ಟದಲ್ಲಿ ಪ್ರಚಾರಕ್ಕಾದ್ರೂ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆಯಾ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ. ಪಕ್ಷದ ಒಳಗಿದ್ದವರೆಲ್ಲ ಟೈಮ್ ನೋಡ್ಕೊಂಡು ಬಿಜೆಪಿಗೆ ಹಾರಿ ತಮ್ಮ ರಾಜಕೀಯವನ್ನ ಸುಭದ್ರ ಮಾಡಿಕೊಳ್ತಾ ಇದ್ದಾರೆ. ಆದ್ರಿಂದ ಕಾಂಗ್ರೆಸ್ಗೆ ಇಲ್ಲಿ ಕಠಿಣ ಪರಿಸ್ಥಿತಿ ಇರೋದನ್ನ ಎಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ. ಇನ್ನು ಓವರ್ ಆಲ್ ಆಗಿ ಸರ್ವೆ ಬಗ್ಗೆ ಹೇಳೋದಾದ್ರೆ ಕಳೆದ 2 ವರ್ಷಗಳಲ್ಲಿ ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ ಅಪೋಸಿಟ್ ಆಗಿ ಫಲಿತಾಂಶ ಬಂದಿರೋದನ್ನು ನೋಡಿದ್ದೀವಿ. ಆದ್ರಿಂದ ಇದನ್ನ ಫೈನಲ್ ಅನ್ನೋದಕ್ಕೆ ಆಗೋದಿಲ್ಲ. ಆದ್ರೆ ಇದರ ಆಧಾರದಲ್ಲಿ ಎಲ್ಲಾ ಪಕ್ಷಗಳು ಮುಂದಿನ ಪ್ಲಾನ್ ಮಾಡೋದಕ್ಕೆ ಇದು ಸಹಾಯ ಮಾಡೋದಂತೂ ಸುಳ್ಳಲ್ಲ. ಆದ್ರೆ ಇದರಲ್ಲಿ ಹೈಲೈಟ್ ಆಗ್ತಿರೋದು ಪಶ್ಚಿಮ ಬಂಗಾಳ. ಬಂಗಾಳದಿಂದ ಆಚೆಗೆ ಜನರು ನೋಡ್ತಾ ಇರೋ ದೃಷ್ಟಿಕೋನವೇ ಬೇರೆ ರೀತಿ ಇದೆ. ಮಮತಾರನ್ನ ವಿಲನ್ ರೀತಿ ಬಿಂಬಿಸೋ ಪ್ರಯತ್ನ ಆಗದೇ ಇದ್ರೂ ಅವರ ಸರ್ಕಾರದ ಸಾಕಷ್ಟು ನಡೆಗಳು ಅವರ ಮೇಲೆ ನೆಗೆಟಿವ್ ಶೇಡ್ ಅನ್ನ ತಂದಿದೆ. ಇಷ್ಟಾದ್ರೂ ಅವರೇ ಬೃಹತ್ ಗೆಲುವು ಸಾಧಿಸೋದಾದ್ರೆ ಬಿಜೆಪಿ ಇನ್ನೂ 1 ದಶಕ ಕಾದು ಹಂತ ಹಂತವಾಗಿ ಅಧಿಕಾರಕ್ಕೆ ಹತ್ತಿರವಾಗಬೇಕೇ ಹೊರತು ಕಳೆದ ಬಾರಿ ವಿಪಕ್ಷ ಸಿಕ್ಕಿತ್ತು, ಈ ಬಾರಿ ಅಧಿಕಾರ ಅಂತ ಮೈಮರೆಯೋ ಹಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಎಲೆಕ್ಷನ್ಗೆ ತಿಂಗಳು ಬಾಕಿ ಇದೆ. ಮುಂದಿನ ದಿನಗಳು ಅತ್ಯಂತ ಕ್ರೂಷಿಯಲ್ ಆಗಿರೋದ್ರಿಂದ ಈ ಅವಧಿಯಲ್ಲೂ ಕೂಡ ಚಿತ್ರಣ ಬದಲಾಗುವ ಸಾಧ್ಯತೆ ಇರುತ್ತೆ. ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗೂ ಮುನ್ನ ಬರೋ ಸರ್ವೆಯಲ್ಲೂ ಇಂಥದ್ದೇ ರಿಪೋರ್ಟ್ ಬಂತು, ಎಕ್ಸಿಟ್ ಪೋಲ್ ನಲ್ಲೂ ಇಂಥದ್ದೇ ರಿಪೋರ್ಟ್ ಬಂತು ಅಂದ್ರೆ ಆಗ ಒಂದರ್ಥದಲ್ಲಿ ವಾಸ್ತವ ಅಂತ ಅಂದುಕೊಳ್ಳಬಹುದು. ಆದ್ರೆ ಕಳೆದ ಸಲ ಎಕ್ಸಿಟ್ ಪೋಲ್ ಕೂಡ ಉಲ್ಟಾ ಆಗಿರೋದ್ರಿಂದ ಸರ್ವೆ ಮಾಡೋ ಸಂಸ್ಥೆಗಳು ಯಾವ ಮಾನದಂಡವನ್ನ ಇಟ್ಕೊಂಡಿರ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.